ಲೋಕಸಭಾ ಚುನಾವಣೆ ಗರಿಗೆದಿರುವಂಥದ್ದು ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಆಂತರಿಕವಾಗಿ ಮತ್ತು ಈಗಾಗಲೇ ಏನು ಸಭೆ ಕೂಡ ಆರಂಭ ಮಾಡಿರುವಂಥದ್ದು. ನಾಳೆ ಏನು 28 ಸಚಿವರು ಕೂಡ ದೆಹಲಿ ಭೇಟಿಗೆ ಹೋಗ್ತಾ ಇರುವಂಥ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಸಹಕಾರ ಸಚಿವರು ರಾಜಣ್ಣವರು ಇದ್ದಾರೆ. ಸರ್, ನಾಳೆ ದೆಹಲಿಗೆ ಹೋಗ್ತಾರೆ, ಏನೆಲ್ಲ ಚರ್ಚೆ ಆಗುತ್ತೆ ಅಂತ ಹೇಳಿ ಸರ್. ಏನೆಲ್ಲ ಚರ್ಚೆ ದೇಶಕ್ಕೆ ಗೊತ್ತಿರೋವಂಥದ್ದು 28 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಅಭಿಪ್ರಾಯವನ್ನು ಕೇಳಲಿಕ್ಕೆ ಈಗಾಗಲೇ ಬಹಳ ಜಾಗೃತೆ ಅಭ್ಯರ್ಥಿಗಳನ್ನು ಆಯ್ಕೆ ಮುಗಿಸ್ಬೇಕು ಅಂತೇಳಿ ನಮ್ಮ ಹೈಕಮಾಂಡ್ನ ಏನೊಂದು ಅಭಿಪ್ರಾಯ ಇದೆ. ಅಭಿಪ್ರಾಯಕ್ಕೆ ಪೂರಕವಾಗಿ ಎಲ್ಲರನ್ನೂ ಕರೆದು ಅಭಿಪ್ರಾಯವನ್ನು ಪಡೆದು ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಪೂರಕವಾದಂಥ ಸಭೆ. ಸರಿ, ಒಂದು 10ಕ್ಕೂ ಹೆಚ್ಚು ಸಚಿವರನ್ನ ಕಣಕ್ಕಿಳಿಸ್ಬೇಕಂತ ಮಾತುಕತೆ ಕೂಡ ನಡೀತಾ ಇರುವಂಥದ್ದು. ಸರ್, ತುಮಕೂರಿಂದ ನೀವೇನಾದರೂ ಸ್ಪರ್ಧೆ ಮಾಡ್ತೀರಾ ಅಂತೇಳಿ? ನೋಡಿ, ನಾನು ಮೊದಲು ಸ್ಪರ್ಧೆ ಮಾಡಬೇಕಂತಿದ್ದೆ. ಮತ್ತು ನಾನು ಬಹಳಷ್ಟು ಸಭೆಗಳಲ್ಲಿ ಹೇಳ್ಬಿಟ್ಟಿದ್ದೀನಿ ನಂದು ಇನ್ಯಾವ ಚುನಾವಣೆ ನಾನು ನಿಲ್ಲೋದಿಲ್ಲ ಅಂತ. ಅದರಿಂದ ನಾನು ಕೂಡ ಈಗ ನಿಲ್ಲಬಾರ್ದು ಅಂತ ಅಭಿಪ್ರಾಯಕ್ಕೆ ಬಂದಿದ್ದೇನೆ. ಲೋಕಸಭಾ ಚುನಾವಣೆ ಗರಿಗೆದಿರುವಂಥದ್ದು ಹಿನ್ನೆಲೆ ಅಂಬರೀಶ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈಗಾಗಲೇ ಕಾಂಗ್ರೆಸ್ ಆಂತರಿಕವಾಗಿ ಮತ್ತು ಈಗಾಗಲೇ ಏನು ಸಭೆ ಕೂಡ ಆರಂಭ ಮಾಡಿರುವಂಥದ್ದು. ನಾಳೆ ಏನು 28 ಸಚಿವರು ಕೂಡ ದೆಹಲಿ ಭೇಟಿಗೆ ಹೋಗ್ತಾ ಇರುವಂಥ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಸಹಕಾರ ಸಚಿವರು ರಾಜಣ್ಣವರು ಇದ್ದಾರೆ. ಸರ್, ನಾಳೆ ದೆಹಲಿಗೆ ಹೋಗ್ತಾರೆ, ಏನೆಲ್ಲ ಚರ್ಚೆ ಆಗುತ್ತೆ ಅಂತ ಹೇಳಿ ಸರ್. ಏನೆಲ್ಲ ಚರ್ಚೆ ದೇಶಕ್ಕೆ ಗೊತ್ತಿರೋವಂಥದ್ದು 28 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಅಭಿಪ್ರಾಯವನ್ನು ಕೇಳಲಿಕ್ಕೆ ಈಗಾಗಲೇ ಬಹಳ ಜಾಗೃತೆ ಅಭ್ಯರ್ಥಿಗಳನ್ನು ಆಯ್ಕೆ ಮುಗಿಸ್ಬೇಕು ಅಂತೇಳಿ ನಮ್ಮ ಹೈಕಮಾಂಡ್ನ ಏನೊಂದು ಅಭಿಪ್ರಾಯ ಇದೆ. ಅಭಿಪ್ರಾಯಕ್ಕೆ ಪೂರಕವಾಗಿ ಎಲ್ಲರನ್ನೂ ಕರೆದು ಅಭಿಪ್ರಾಯವನ್ನು ಪಡೆದು ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಪೂರಕವಾದಂಥ ಸಭೆ. ಸರಿ, ಒಂದು 10ಕ್ಕೂ ಹೆಚ್ಚು ಸಚಿವರನ್ನ ಕಣಕ್ಕಿಳಿಸ್ಬೇಕಂತ ಮಾತುಕತೆ ಕೂಡ ನಡೀತಾ ಇರುವಂಥದ್ದು. ಸರ್, ತುಮಕೂರಿಂದ ನೀವೇನಾದರೂ ಸ್ಪರ್ಧೆ ಮಾಡ್ತೀರಾ ಅಂತೇಳಿ? ನೋಡಿ, ನಾನು ಮೊದಲು ಸ್ಪರ್ಧೆ ಮಾಡಬೇಕಂತಿದ್ದೆ. ಮತ್ತು ನಾನು ಬಹಳಷ್ಟು ಸಭೆಗಳಲ್ಲಿ ಹೇಳ್ಬಿಟ್ಟಿದ್ದೀನಿ ನಂದು ಇನ್ಯಾವ ಚುನಾವಣೆ ನಾನು ನಿಲ್ಲೋದಿಲ್ಲ ಅಂತ. ಅದರಿಂದ ನಾನು ಕೂಡ ಈಗ ನಿಲ್ಲಬಾರ್ದು ಅಂತ ಅಭಿಪ್ರಾಯಕ್ಕೆ ಬಂದಿದ್ದೇನೆ.